ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಜನವರಿ 8, 2025 ಪ್ರಚಲಿತ ವಿದ್ಯಮಾನಗಳು. ಬನ್ನಿ ಸ್ನೇಹಿತರೆ, ತಡ ಮಾಡದೆ ಮೊದಲನೇ ಪ್ರಶ್ನೆ ಸಾಗೋಣ. ಮೊದಲನೇ ಪ್ರಶ್ನೆ, 2024ರಲ್ಲಿ ಸೈಬರ್ ದಾಳಿಯ ವಿಷಯದಲ್ಲಿ ವಿಶ್ವದ 2ನೇ ಅತಿ ಹೆಚ್ಚು ಗುರಿಯಾಗಿರುವ ದೇಶವಾಗಿ ಯಾವ ದೇಶ ಹೊರಹೊಮ್ಮಿದೆ? ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರವು ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಎಲ್ಲಿ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಸಿಕ್ಕಿಂ. ಮುಂದಿನ ಪ್ರಶ್ನೆ, 2025ರ ಮೊದಲ ಜಲ್ಲಿಕಟ್ಟುವನ್ನು ಯಾವ ರಾಜ್ಯದ ತಚಂ ಕುರಿಚಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ತಮಿಳುನಾಡು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಪ್ರಧಾನಿ ಜಸ್ಟಿನ್ ಟ್ರೂಡೋ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ? ಸರಿಯಾದ ಉತ್ತರ ಕೇರಳ. ಮುಂದಿನ ಪ್ರಶ್ನೆ, ಭಾರತವು ವರ್ಷಕ್ಕೆ 1 ಮಿಲಿಯನ್ ಮೆಟ್ರಿಕ್ ಟನ್ ಬಾಸ್ಮತಿಯೇತರ ಬಿಳಿ ಅಕ್ಕಿಯನ್ನು ಯಾವ ದೇಶಕ್ಕೆ ರಫ್ತು ಮಾಡುತ್ತದೆ? ಸರಿಯಾದ ಉತ್ತರ ಇಂಡೋನೇಷಿಯಾ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಏರೋ ಇಂಡಿಯಾ 2025ರ 15ನೇ ಆವೃತ್ತಿಯನ್ನು ಫೆಬ್ರವರಿ 10ರಿಂದ 14ರವರೆಗೆ ಎಲ್ಲಿ ಆಯೋಜಿಸಲಾಗುತ್ತದೆ? ಸರಿಯಾದ ಉತ್ತರ ಬೆಂಗಳೂರು. ಮುಂದಿನ ಪ್ರಶ್ನೆ, ಜನವರಿ 6ರಂದು ಸೆಂಟ್ರಲ್ ಹಾಲ್ನಲ್ಲಿ ಒಂದು ದಿನದ ಕಾರ್ಯಕ್ರಮ ಪಂಚಾಯತ್ ಟು ಪಾರ್ಲಿಮೆಂಟ್ ಆವೃತ್ತಿಯನ್ನು ಯಾರು ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಸ್ಪೀಕರ್ ಓಂ ಬಿರ್ಲಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಯುರ್ವೇದ ಸಂಸ್ಥೆಯ ಅಡಿಪಾಯ ಹಾಕಿದ್ದಾರೆ? ಸರಿಯಾದ ಉತ್ತರ ದೆಹಲಿ. ಮುಂದಿನ ಪ್ರಶ್ನೆ, ಭಾರತದ ಲಾಜಿಸ್ಟಿಕ್ಸ್ ವಲಯವು ಭಾರತದ ಜಿಡಿಪಿಗೆ ಶೇಕಡಾ ಎಷ್ಟು ಕೊಡುಗೆ ನೀಡುತ್ತದೆ? ಸರಿಯಾದ ಉತ್ತರ ಶೇಕಡಾ 15ರಷ್ಟು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರು ದೇಶದಲ್ಲಿ ಕಡಲಾಚೆಯ ತೈಲ ಮತ್ತು ಅನಿಲ ಕೂರುವಿಕೆಯನ್ನು ನಿಷೇಧಿಸುವುದಾಗಿ ಘೋಷಿಸಿದ್ದಾರೆ? ಸರಿಯಾದ ಉತ್ತರ ಅಮೆರಿಕ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಯಾವ ಐಐಟಿ ಸಂಸ್ಥೆ ಇತ್ತೀಚೆಗೆ ಇಂಜೆಕ್ಷನ್ ಹೈಡ್ರೋಜನ್ ಅನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಐಐಟಿ ಗುವಾಹಟಿ. ಮುಂದಿನ ಪ್ರಶ್ನೆ, ಜನವರಿ 6ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ರಸ್ತೆ ಸುರಕ್ಷತಾ ಅಭಿಯಾನ 2025 ಎಲ್ಲಿ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಮುಂಬೈ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ಸರ್ಕಾರವು ಅಕಾಲಿಕ ಮಳೆಯನ್ನು ನೈಸರ್ಗಿಕ ವಿಪತ್ತು ಎಂದು ಘೋಷಿಸಿದೆ? ಸರಿಯಾದ ಉತ್ತರ ಒಡಿಶಾ. ಮುಂದಿನ ಪ್ರಶ್ನೆ, ಇತ್ತೀಚಿನ ವರದಿಯ ಪ್ರಕಾರ ಜನವರಿ 4ರವರೆಗೆ 183 ದೇಶಗಳಿಂದ ಎಷ್ಟು ಜನರು ವೆಬ್ಸೈಟ್ಗೆ ಭೇಟಿ ನೀಡಿ ಮಹಾಕುಂಭದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ? ಸರಿಯಾದ ಉತ್ತರ 33 ಲಕ್ಷ. ಸ್ನೇಹಿತರೆ, ಬನ್ನಿ ಇವತ್ತಿನ ಕೊನೆಯ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ದೇಶವು ಬ್ರಿಕ್ಸ್ ಸಂಘಟನೆಯ ಔಪಚಾರಿಕವಾಗಿ ಪೂರ್ಣ ಸದಸ್ಯರಾಗಿದ್ದಾರೆ? ಸರಿಯಾದ ಉತ್ತರ ಇಂಡೋನೇಷಿಯಾ. ಸ್ನೇಹಿತರೆ, ಇದು ಜನವರಿ 8, 2025ರ ಪ್ರಚಲಿತ ವಿದ್ಯಮಾನಗಳು. ಈ ವಿಡಿಯೋ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರುಗಳಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ತರಹದ ಪ್ರಚಲಿತ ವಿದ್ಯಮಾನಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.